ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮತ್ತು ಇವತ್ತೇನು ಸ್ಪೆಷಲ್ ಅಂತಂತೀರೇನ್ರಿ? ಇವತ್ತು ನೋಡ್ರಿ, ಮತ್ತು ನಿನ್ನೆ ಅಂತೂ ನಮ್ಮದು ಏಕಾದಶಿ ಇತ್ತು. ಬಹಳ ಸಿಂಪಲ್ ಪೂಜಾ, ವರಮಹಾಲಕ್ಷ್ಮಿ ಪೂಜಾ ಬಹಳ ಸಿಂಪಲ್ ಆಗಿತ್ರಿ ನಿನ್ನೆ. ಮತ್ತು ರಂಗೋಲಿ ಸ್ತೋತ್ರ ಇಷ್ಟೇ ಆಯಿತು. ಇವತ್ತೇನದ ನಿನ್ನೆದು ಇವತ್ತಿನ ಎರಡೂ ಅಡಿಗೆ ಇಳಿಬೇಕ್ರಿ. ಲಕ್ಷ್ಮೀ ದೇವಿಗೆ ಸಂಪತ್ ಶುಕ್ರವಾರದ ಅಡಿಗೆ ಆಗಬೇಕು, ಸಂಪತ್ ಶನಿವಾರದ ಅಡಿಗೆ ಆಗಬೇಕು. ಇಷ್ಟು ಅದ. ಮತ್ತು ನಿನ್ನೆ ರಾತ್ರಿ ಎಲ್ಲ ಮಳೆ ರೀ. ನಿನ್ನೆ ಮಧ್ಯಾಹ್ನನೂ ಮಳೆ ಇತ್ತು, ಸಾಯಂಕಾಲನೂ ಮಳೆ, ಮತ್ತು ರಾತ್ರಿ ಎಲ್ಲ ಮಳೆ ಇತ್ತು. ಈಗೂ ಕೂಡ ಮಳೆ ಬರುವ ವಾತಾವರಣನೇ ಅದ ರೀ. ಹೀಗಾಗಿ ತಲೆ ಒಳಗೆ ಮುಂಜಾನೆದ್ದು ರಂಗೋಲಿ ಯಾವ್ದು ಹಾಕಲಿ ಅಂಥೇಳಿ ಇಲ್ಲಿ ಕೂತಾಗಷ್ಟೇ ಗೊತ್ತಾಗೋದು ಯಾವ ರಂಗೋಲಿ ಹಾಕ್ತೀನಿ ಅಂತ. ಹಾಕಿದ ಮ್ಯಾಲೇನೆ ಗೊತ್ತಾಗೋದು. ಪ್ರೀ ಪ್ಲ್ಯಾನ್ ಏನು ಇರಂಗಿಲ್ಲ. ನಿಮಗೆಲ್ಲ ಗೊತ್ತೇ ಅದ ರೀ. ಮತ್ತು ಒಟ್ಟೇನು ಇವತ್ತು ನನ್ನ ತಲೆ ಒಳಗೆ ಸಣ್ಣ ರಂಗೋಲಿ ಹಾಕಬೇಕು. ಯಾಕಂದ್ರೆ ಮಳೆ ಬರ್ತದ, ಮತ್ತು ದೊಡ್ಡ ರಂಗೋಲಿ ಹಾಕಿ ಮಳೆ ಬಂದ ಕೂಡಲೇ ಭಾಳ ಮನ್ಸಿಗೆ ನೋವು ಆಗ್ತದ್ರಿ. ಅದಕ್ಕೆ ಸಣ್ಣ ರಂಗೋಲಿನೇ ಹಾಕೋಣ ಅಂತ ಇಷ್ಟು ಮಾತ್ರ ಇತ್ತು. ಸಾಯಂಕಾಲ 4 ಗಂಟೆಗೆ ಮಳೆ ಬಂತ್ರಿ. ಮಳೆ ಚಾಲು ಆಯ್ತು. ಆದ್ರೆ ಮುಂಜಾನೆ ಹಾಕಿದ ರಂಗೋಲಿ ಸಾಯಂಕಾಲ 4 ಗಂಟೆವರೆಗೂ ಇತ್ತು. ಅದು ಒಂದು ಖುಷಿ. ಮತ್ತು ನಿನ್ನೆ ಒಬ್ರು ಕಮೆಂಟ್ ಮಾಡಿದ್ರಿ, ಕಮಲದ ಹೂವಿಗೆ ಪಿಂಕ್ ಕಲರ್. ಹೌದ್ರಿ, ಖರೆ ಅದ. ನೀವು ಹೇಳಿದ್ದು ಕರೆಕ್ಟ್ ಅದ. ಪಿಂಕ್ ಕಲರ್ ಹಾಕ್ಬೇಕೆಲ್ಲ ಕರೆಕ್ಟು. ಆದ್ರೆ ಏನು ಅಲ್ಲಿನ ರಂಗೋಲಿ ಒಂದು 2-3 ಕಲರ್ ಹಿಡ್ಕೊಂಡು ಹೋಗಿರ್ತೀನಿ ರೀ. ಮತ್ತು ಒಳಗೆ ಹೋಗಿ ತೊಗೊಂಡು ಬರ್ಲಿಕ್ಕೆ ಒಲ್ಲ ಆಗ್ತದ್ರೆ. ಆಮೇಲೆ ಯಾವ ಕಲರ್ ಇರ್ತಾವ ಅವನೇ ಬಗೆಹರಿಸ್ಬಿಡುದು, ಹಂಗಾಗ್ಬಿಡ್ತದ. ಮತ್ತು ಕಮಲ ತೆಗಿಬೇಕಂತೂ ತಲೆಯಾಗಿರ್ಲಿಲ್ಲ. ತಕ್ಕೋತ ಹೋದಂಗೆಲ್ಲ ನಿಮ್ಗೆ ಗೊತ್ತೇ ಅದಲ್ಲ ಫ್ರೀ ಹ್ಯಾಂಡ್ ಆರ್ಟ್ ಹೆಂಗಿರ್ತದ. ಅದು ಕೂತು ಒಮ್ಮೆ ಸ್ಟಾರ್ಟ್ ಆಯ್ತಂದ್ರೆ ಏನೇನೇನೇನೋ ತಲೆ ಒಳಗೆ ಬರ್ತಾವ. ಹಾಗೆ ತಕ್ಕೋತ ಹೋಗೋದಾಗ್ತದ. ಇವತ್ತು ಕೂಡ ಹಂಗೆ ಸಣ್ಣ ರಂಗೋಲಿ ಹಾಕೋಣ ಅಂತ ತಿಳ್ಕೊಂಡು ಸ್ವಲ್ಪ ಸಣ್ಣ ರಂಗೋಲಿನೇ ಹಾಕಿನ್ರಿ. ಮತ್ತು ರಂಗೋಲಿ ನೋಡಿದ್ಮೇಲೆ ಹ್ಯಾಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ನೀವೇನೇನು ಅಡುಗೆ ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನಮ್ಮ ಅಡುಗೆ ವಿಡಿಯೋ ಅಂತೂ ಬಂದೇ ಬರ್ತದ. ನಾನು ನಿಮಗೇನು ಹೇಳಬೇಕಾಗೇ ಇಲ್ಲ. ಯಾಕಂದ್ರೆ ವಿಡಿಯೋ ಆಗಿರ್ತದ. ವಿಡಿಯೋದೊಳಗಂತೂ ನಾ ಏನೇನು ಮಾಡೀನಿ, ಹೆಂಗೆ ಮಾಡಿದೆ ಅಂಥೇಳಿ ಎಕ್ಸ್ಪ್ಲೇನ್ ತಾನೇ ಆಗೇ ಬಿಡ್ತದ್ರಿ. ಮತ್ತು ನೀವೇನು ಮಾಡಿದ್ರಿ, ಅಡುಗೆ ಎಷ್ಟೊತ್ತಿಗಾಯ್ತು ಹೇಳಬೇಕಾಗ್ತದೆ. ಮತ್ತು ನಾನು ನೋಡ್ರಿ ಇವತ್ತು ದ್ವಾದಶಿ ಅಂದ ಕೂಡಲೇ ಎದ್ದೇಳೋದು ಮಾತ್ರ 4 ಗಂಟೆಗೆ ಎದ್ದೀನ್ರಿ. ಕರೆಕ್ಟ್ 4-5 ನಿಮಿಷ ಇದ್ದಾಗ ಎದ್ದೀನ್ರಿ. ಎದ್ದು ಕಸ ಒಂದಿಷ್ಟು ಒಳಗಿಂದ ಕಸ ಒರೆಸೋದು ಎಲ್ಲ ಏನು ಮಾಡಲಿಲ್ಲರಿ. ಯಾಕಂದ್ರೆ ನಿನ್ನೆನೇ ಎಲ್ಲ ಬೆಳಗ್ಗೆ ಒರೆಸೋದು ಎಲ್ಲ ಆಗಿತ್ತು. ಇವತ್ತೇನು ಮನೆ ಒರೆಸೋದಂತೇನ ಆಗಲಿಲ್ಲ. ಯಾಕಂದ್ರೆ ಹೆಂಗೂ ರಾತ್ರಿ ಮಲಗೋ ಹೊತ್ನಾಗ ಒಂದ್ಸಾರಿ ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬರ್ಷನ್ ಕಟ್ಟಿ ಅಷ್ಟೂನೇ ಕ್ಲೀನ್ ಮಾಡ್ಕೊಂಡೇ ಇರ್ತೀನಿ ರೀ. ಅದು ಏಕಾದಶಿ ಇರಲಿ ದ್ವಾದಶಿ ಇರಲಿ. ಮತ್ತೊಂದು ಸಾರಿ ರಾತ್ರಿ ಒರೆಸಿಟ್ಟು ಚೆಂದಾಗಿ ಅರಿಶಿನ ಕುಂಕುಮ ಏರಿಸಿ ರಂಗೋಲಿ ಹಾಕಿ ಇಟ್ಟಿರ್ತೀನಿ ಆಲ್ಮೋಸ್ಟ್. ಮತ್ತು ಹಿಂಗಾಗಿ ಮುಂಜಾನೆ ಒರೆಸ್ಕೊಳ್ಳೋದೇನು ಮಾಡಲಿಲ್ಲರಿ. ಬರೀ ಕಸ ಅಷ್ಟೇ ಹುಡುಗಿ ಸ್ನಾನನೇ ಮಾಡಿಬಿಟ್ಟೆ ರೀ. ಸ್ನಾನ ಮಾಡಿ ನಮ್ಮ ಮನೆ ಒಳಗೆ ಅಡುಗೆ ಏನೇನು ತಯಾರಿ ನಿನ್ನೆ ಆ್ಯಕ್ಚುಲಿ ನಾ ಹಿಂದಿನ ದಿವಸ ಇಟ್ಕೊಂಡಿರ್ತೀನಿ. ನಿನ್ನೆ ಏನದ ಅದೇನು ಮಾಡ್ಲಿಕ್ಕೆ ಹೋಗ್ಲಿಲ್ರಿ. ಯಾಕೋ ಏನೂ ಒಲ್ಲಾಗಿತ್ರಿ ಮಾಡ್ಲಿಕ್ಕೆ. ಒಂದೊಂದ್ಸರಿ ಬೇಸರನೂ ಬರ್ತದ್ರಿ. ನಿಮಗೂ ಕೂಡ ಅನುಭವ ಇರ್ತದ ಅಂತ ಅನ್ಕೋತೀನಿ. ನೋಡ್ರಿ ರಂಗೋಲಿ ಹೆಂಗಾಗ್ಯದ. ಮತ್ತು ತುಳಸಿ ಮುಂದೆ ದೀಪ ಹಚ್ಚೋದು ತೊಗೊಂಡು ಬಂದೀನಿ. ನಿಮಗೂ ತೋರಿಸೀನಿ ಎಷ್ಟು ಬಿತ್ತು ಅಂತ. ಮತ್ತೆ ಹೊಸದಾಗಿ ನೋಡೋರು ಕೇಳ್ತೀರಿ. 400 ರೂಪೀಸ್ ಬಿದ್ದದ್ರಿ ಅದಕ್ಕೆ. ಮತ್ತು ತುಳಸಿ ಮುಂದೆ ರಂಗೋಲಿ ಹಾಕಿರ್ತೀನಿ, ಸಣ್ಣದು ಹಾಕಿರ್ತೀನಿ ರೀ. ಈಗೇನದ ಅಡುಗೆ ಸ್ಟಾರ್ಟ್ ಮಾಡೋಣ. ಮುಂಜಾನೆ ಎದ್ದು ಕೂಡ್ಲೇನೆ ಇಟ್ಕೊಂಡಿರಿ ಎಲ್ಲ ಮೆಜರ್ಮೆಂಟ್ ಮಾಡಿ ಏನೇನು ಎಷ್ಟೆಷ್ಟು ಮಾಡಲಿ ಅಂಥೇಳಿ. ಅದಕ್ಕೆ ಈಗೇನದ ಒಂದು ಕಡೆ ಕಡಲೆಬೇಳೆ ಕುದಿಲಿಕ್ಕೆ ಇಡ್ತೀನಿ ರೀ, ಇನ್ನೊಂದು ಕಡೆ ಅನ್ನಕ್ಕೆ ಇಡ್ತೀನಿ ರೀ. 2 ಆಗ್ತಿರ್ತಾವ. ಮತ್ತು 2ರೊಳಗೆ ಒಂದು ಫಾಸ್ಟ್ ಯಾವುದರೇ ಆಗಿ ಬಂತು ಅಂತಂದ್ರೆ ತೊಗರಿ ಬೇಳೆಗೆ ಒಂದು ಇಟ್ಬಿಡ್ತೀನಿ ರೀ. ಮೇನ್ ಇವು ಹೂರ್ಣಕ್ಕೆ ಎಲ್ಲ ಹಾಕಿದಾಗ ನೋಡ್ರಿ, ಮೇನ್ ಹೂರ್ಣ ತಯಾರಾತಂದ್ರೆ ಅರ್ಧ ಅಡಿಗೆ ಆದಂಗೆ ನೋಡ್ರಿ. ಎಲ್ಲರಿಗೂ ಹಾಗೆ ಅನಿಸ್ತಿರ್ಬೇಕು ಅಂತ ಅನ್ಕೋತೀನಿ. ಮತ್ತು ಕೋಸಂಬರಿ ಚಟ್ನಿ ಕಡಲೆಬೇಳೆನೇ ನೆನೆ ಹಾಕಿನ್ರಿ. ಕಡಲೆಬೇಳೆ ಚಟ್ನಿ, ಕಡಲೆಬೇಳೆ ಕೋಸಂಬರಿ. ಮತ್ತು ಇನ್ನೂ ಒಂದು ಇವತ್ತಿನಿಂದ ಅಂದ್ರೆ 16 ತಾರೀಕು ನಿನ್ನೆಯಿಂದನೇ ದದಿ ರಥ ಸ್ಟಾರ್ಟ್ ಆಯ್ತ್ರಿ. ಅದು ಮೊದಲೆಲ್ಲ ನಾವು ಏನು ಕಾಯಿ ಪಲ್ಯ ರಥ ಅದು ಮುಗೀತ್ರಿ. ಅದ್ರದ್ದು ಏನೂ ಇಲ್ರಿ. ಈಗ
ಈಗ ಅವೆಲ್ಲ ನಡೀತಾವ್ರಿ, ಕಾಯಿ ಪಲ್ಯಗಳು ಎಲ್ಲಾನೇ ಬರ್ತದ, ಬರೀ ಮೊಸರು ಒಂದ, ಅದನ್ನು ಮಜ್ಜಿಗೆ ಬರ್ತದ್ರಿ, ಮತ್ತೆ ಮೊಸರು ಒಂದ ಬರಂಗಿಲ್ಲ. ಮತ್ತು ಇವತ್ತಿನ ಅಡಿಗೆ ಸ್ಪೆಷಲ್ ಅಂತಂದ್ರೆ ಬಹಳ ಅದ ರೀ, ಭಾಳ ಅಂದ್ರೆ ಅಷ್ಟೊಂದಲ್ರಿ. ಎಲ್ಲ ಚಕ್ಲಿ ಅವು ಇವು ಮಾಡಬೇಕು, ನನಗಾದಷ್ಟು ಅಷ್ಟ ಮಾಡೀನ್ರಿ. ಮತ್ತು 8:15 ಊಟಕ್ಕೆ ಹೇಳಿದ್ದೆ ರೀ ನಾನು ಮುತ್ತೈದಿ ಮತ್ತು ಬಾಲ ಮುತ್ತೈದಿ, ಕುಮಾರ ಮುತ್ತೈದಿಗೆ. ಯಾಕಂದ್ರೆ ನಾನು ಯಾವುದೇ ಮಾಡಿದ್ರು ಕುಮಾರ ಮುತ್ತೈದಿ ಸಿಕ್ಕ್ರಂದ್ರೆ ಬಹಳ ಖುಷಿ ಆಗ್ತದೆ ರೀ. ನಮ್ಮನೆ ಕುಲದೇವರು ಬನಶಂಕರಿ ರೀ. ಬನಶಂಕರಿ ಕುಮಾರ ಮುತ್ತೈದಿ ರೂಪದೊಳಗೆ ದರ್ಶನ ಕೊಟ್ಟಾಳಲ್ಲ, ಹಿಂಗಾಗಿ ಬನಶಂಕರಿ ಒಕ್ಕಲ್ದವ್ರು ಎಲ್ಲಾರು ಕುಮಾರ ಮುತ್ತೈದೆಯರಿಗೆ ಮಾಡೋದು ಬಹಳ. ಹಿಂಗಾಗಿ ನಾವು ಕೂಡ ನಮಗೆ ಮುತ್ತೈದೆಯರು ಸಿಕ್ಕರು, ಕುಮಾರ ಮುತ್ತೈದಿ ಒಬ್ಬಕ್ಕೆ ಆದ್ರೂ ಸಿಕ್ಕರೆ ಬಹಳ ಖುಷಿ ಆಗ್ತದ್ರಿ. ಹಂಗೆ ನಾನಿವತ್ತು ಕುಮಾರ ಮುತ್ತೈದಿ ಮತ್ತು ಮುತ್ತೈದಿಗೆ ಊಟಕ್ಕೆ ಹೇಳಿದ್ದೆ ನೋಡ್ರಿ. ಈಗ ಕಡ್ಲಿ ಬೇಳೆ ಬೆಂದುರಿ, ಮತ್ತು ನೀರು ಭಾಳ ಇಲ್ರಿ ಕಡ್ಲಿ ಬೇಳೆ ಒಳಗೆ, ಸ್ವಲ್ಪ ತಳದಾಗವ. ಆ್ಯಕ್ಚುಲಿ ಕಟ್ ತೆಗಿಬೇಕು ಕಟ್ಟಿನ ಸಾರಿಗೆ ಅಂತ ಅನ್ಕೊಂಡೆ, ಬಟ್ ನೀರು ಸ್ವಲ್ಪ ಇದ್ದದ್ರಿಂದ ಸಮ ಬೆಲ್ಲ ಹಾಕಿದಿರಿ. ಯಾಕಂದ್ರೆ ಇದರ ಒಳಗೆ ಏನು ಈಗ ಎರಡು ಮಿಕ್ಸ್ ಆಗಿ ಕುದೀತದ್ರಿ. ಕಡ್ಲಿ ಬೇಳೆ ಮತ್ತು ಬೆಲ್ಲ ಎರಡು ಚಂದಾಗಿ ಕೂಡ್ಲೆ ಸ್ವಲ್ಪ ನೀರು ಇರ್ತದ ನೋಡ್ರಿ, ಅದನ್ನ ನಾನೇನು ಮಾಡಿಬಿಡ್ತೀನಿ, ತೆಗೆದ್ಬಿಡ್ತೀನಿ ರೀ. ಅದು ಹೈಗ್ರೀವ ಆಗ್ತದೆ. ಅಂದ್ರೆ ಯಾವ್ದೋ ಮಾಡ್ಬೇಕಾದ್ರೂ 2 in 1. ಒಗ್ಗರಣೆ ಅಂತೂ ನಮ್ಮ ಮನೆ ಒಳಗೆ ಎಲ್ಲದಕ್ಕೂ ಒಮ್ಮೆ ಇಳದ್ ಬಿಡ್ತದ. ನಿಮಗೆಲ್ಲ ಗೊತ್ತೇ ಅದ, ಚಟ್ನಿ, ಕೋಸಂಬರಿ, ಸಾರು, ಹುಳಿ ಮತ್ತು ಇನ್ನೂ ಚಿತ್ರಾನ್ನ ಎಲ್ಲದಕ್ಕೂ ಒಂದೇ ಒಂದು ಒಗ್ಗರಣೆ ಇಳಿತದ. ನಿಮಗೆಲ್ಲ ಗೊತ್ತೇ ಅದ, ನೀವು ಕೂಡ ಅದನ್ನ ಫಾಲೋ ಮಾಡ್ಲಿಕ್ಕತ್ತೀರಿ ಅಂತ ಅನ್ಕೊಂಡೀನಿ. ಯಾಕೆ ಗೊತ್ತೇನ್ರಿ, ಬಹಳ ಟೈಮ್ ಶಾರ್ಟ್ ಪೀರಿಯಡ್ ಒಳಗೆ ಬಹಳಷ್ಟು ಅಡಿಗೆ ಆಗ್ತದ್ರಿ. ಅದಕ್ಕೆ ಒಂದು ಕೆಲವೊಂದಿಷ್ಟು ತಾನೇ ಬರ್ತದೆ. ನೀವು ಇದಕ್ಕಿಂತ ಫಾಸ್ಟ್ ಮಾಡ್ತಿರ್ಬೇಕು ಅಂತ ಅನ್ಕೋತೀನಿ. ಈಗೇನದ ಕಣಕನಾದಿ ಇಟ್ಕೋತೀನಿ. ಹೆಂಗು ಕಡ್ಲಿ ಬೇಳೆ ಅಂತೂ ಕುದ್ದಾವ, ಬೆಲ್ಲ ಹಾಕಿ ಸಮ ಮೇಜರ್ಮೆಂಟ್ ಒಳಗೆ ಕುದಿಲಿಕ್ಕೆ ಇಟ್ಟೀನಿ. ಈಗ ಕಣಕನಾದಿ ಇಟ್ಟೆ ಅಂದ್ರೆ ಒಂದು ಸ್ವಲ್ಪ ನೆನೀತು ಅಂತಂದ್ರೆ ಮುಗೀತ್ರಿ. ಕಣಕ ಹೆಂಗಂದ್ರೆ ಚಪಾತಿ ಹಿಟ್ಟು ನಾದ್ಕೋತೀನಲ್ರಿ, ಭಾಳ ಅಳಕು ಆಗ್ಬಾರ್ದು, ಭಾಳ ಗಟ್ಟಿನೂ ಆಗ್ಬಾರ್ದು. ಬಟ್ ಪುರಿ ಮಾಡಬೇಕು ಅಂತಂದ್ರೆ, ಪುರಿ ಹಿಟ್ಟು ಅಷ್ಟ ನಾದಬೇಕು ಅಂತಂದ್ರೆ ಭಾಳ ಗಟ್ಟಿ ನಾದ್ಕೋರಿ, ಮಸ್ತ್ ಉಬ್ಬಿ ಬರ್ತಾವ್ರಿ ಪುರಿ. ಆದ್ರೆ ಇದು ಚಪಾತಿ ಹಿಟ್ಟಿಂದಕ್ಕೆ ಉಬ್ಬತಾವ್ರಿ. ಆಗಿಂದಾಗ ಬಿಸಿ ತಿಂದ್ರೆ ಇನ್ನೂ ಟೇಸ್ಟ್ ಆಗಿ ಆಗ್ತಾವ. ಮತ್ತು ಇದಕ್ಕೇನು ನಾನು ಮೈದಾ ಹಿಟ್ಟು ಇದ್ಯಾವುದು ಯೂಸ್ ಮಾಡಿಲ್ರಿ. ಈಗ ನೋಡ್ರಿ ಹಿಂಗೆ ಬರ್ತದ ಹೈಗ್ರೀವ. ಸ್ವಲ್ಪ ನೀರು ತಳದಾಗಿದ್ದು ಅಲ್ರಿ, ಈಗ ಒಂದು 2 ಕುದಿ ಕೂಡ್ಲೆ ಮ್ಯಾಲೆ ನೀರು ಇರ್ತದಲ್ಲ, ನಾನು ಹೈಗ್ರೀವಕ್ಕೆ ತಕೊಂಡ್ಬಿಡ್ತೀನಿ. ಆ ಹೈಗ್ರೀವಕ್ಕೆ ತಕ್ಕೊಂಡದ್ರೊಳಗೆ ನಾನು ಏನು ಮಾಡ್ತೀನಿ ರೀ, ಸ್ವಲ್ಪ ಒಣ ಕೊಬ್ಬರಿ ಮತ್ತು ಒಂದಿಷ್ಟು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಬೋದು, ಮತ್ತು ಯಾಲಕ್ಕಿ ಇಷ್ಟು ಹಾಕಿಬಿಟ್ರೆ ಹೈಗ್ರೀವ ರೆಡಿ ಆಯ್ತು. ಮತ್ತು ಈ ಕಡೆ ಸೈಡ ಹೂರ್ಣಕ್ಕೆ ಬ್ಯಾಳಿನೂ ಕುದ್ದು ಬಂದ್ಬಿಡ್ತಾವ್ರಿ ನೋಡ್ರಿ. ಇನ್ನೇನದ ರುಬ್ಕೊಂಡು ಬಿಡುದ್ರಿ, ಮಿಕ್ಸಿಗೆ ಹಾಕೋದಿದ್ರ ಮಿಕ್ಸಿಗೆ ಹಾಕೋದು, ಇಲ್ಲ ಅಂದ್ರೆ ಒರಳೊಳಗೆ ರುಬ್ಬುದ್ರಿ. ಇದಿಷ್ಟು ಅನ್ನ ನಾನು ಯಾಕೆ ತೆಗದೆ ಅಂತಂದ್ರೆ, ಇನ್ನು ಕೇಸರಿ ಭಾತ್ ಮಾಡ್ತೀನಿ ರೀ, ಅದರ ಸಲುವಾಗಿ ಈಗ ಸಮ ಸಕ್ರೆ ಹಾಕ್ತೀನಿ. ಇಲ್ಲಾಂದ್ರೆ ಕಡಿಮೆ ಹಾಕಿದ್ರು ನಡೀತದ. ಅದರೊಳಗೆ ಸ್ವಲ್ಪ ಕೇಸರು, ಸ್ವಲ್ಪ ಬಣ್ಣ, ತಿನ್ನೋ ಬಣ್ಣ ಅಂತ ಸಿಗ್ತವ್ರಿ. ಆಮೇಲೆ 1-2 ಯಾಲಕ್ಕಿ ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿಸ್ಬಿಡ್ತೀನಿ ರೀ. ಮಸ್ತ್ ಟೇಸ್ಟಿಯಾದ ಕೇಸರಿ ಭಾತು ರೆಡಿ ಆಗ್ತದ. ಇದಕ್ಕೇನದ ಡ್ರೈ ಫ್ರೂಟ್ಸು ಆ್ಯಡ್ ಮಾಡಿಬಿಡೋದು ನೋಡ್ರಿ. ಸ್ವಲ್ಪ ತುಪ್ಪ ಹಾಕ್ಬೇಕ್ರಿ. ಡ್ರೈ ಫ್ರೂಟ್ಸ್ ತುಪ್ಪದೊಳಗೆ ಹುರ್ಕೊಂಡು, ಅಂದ್ರೆ ತುಪ್ಪದೊಳಗೆ ಕರ್ಕೊಂಡು ಆ್ಯಡ್ ಮಾಡಿಬಿಡ್ತೀನಿ ರೀ. ಟೇಸ್ಟಿಯಾದ ಕೇಸರಿ ಭಾತು. ಈಗೇನದ ಒಗ್ಗರಣೆ, ಎಲ್ಲದಕ್ಕೂ ಒಗ್ಗರಣೆ ಹೇಳಿದ್ನಲ್ರಿ. ಚಿತ್ರಾನ್ನಕ್ಕಿದು, ಆಮೇಲೆ ಸಾರು, ಕೋಸಂಬರಿ, ಚಟ್ನಿ, ಇವೆಲ್ಲದಕ್ಕೂ ಒಂದೇ ಒಂದು ಒಗ್ಗರಣೆ ಇಳಿಸಿಟ್ಬಿಡ್ತೀನಿ ರೀ. ಮತ್ತೆ ಕೇಸರಿ ಭಾತಿಗೆ ಸಕ್ರೆ ಹಾಕಿದ್ರಿ ಅಂತೀರೇನ್ರಿ? ಹೌದು ನೋಡ್ರಿ. ಮತ್ತೆ ಇವತ್ತು ನಮ್ಮನಿಗೆ ಮುತ್ತೈದಿಗೆ ಊಟಕ್ಕೆ ಹೇಳೀನಿ. ಮತ್ತು ಶೇರ್ವಾರ ಲಕ್ಷ್ಮೀ ದೇವಿಗೂ ಕೇಸರಿ ಭಾತ್ ಅಂದ್ರೆ ಬಹಳ ಇಷ್ಟವಾದ್ದು. ಅದಕ್ಕೆ ಸ್ವಲ್ಪ ಸಕ್ರೆ ಏನು ಇಟ್ಟೇನಿಲ್ರಿ. ಅರ್ಧ kg ಸಕ್ರೆ ಯಾವಾಗ ತಂದಿದ್ದೆ ಹೇಳ್ರಿ? 2-3 ತಿಂಗಳ ಹಿಂದೆ ತಂದದ್ದು. ಅದರೊಳಗೆ 1 ಬಟ್ಲು ಖಾಲಿ ಆಯ್ತು. ಇವತ್ತು ಕೇಸರಿ ಭಾತು ರೆಡಿ ಆಯ್ತು. ಹಿಂಗಾಗಿ ಕೇಸರಿ ಭಾತಿಗೆ ಬೆಲ್ಲ ಹಾಕಿದ್ರೆ ಅಷ್ಟೊಂದು ಸರಿ ಆಗಂಗಿಲ್ಲ. ಅದಕ್ಕೆ ಸಕ್ರೆ ಹಾಕೇಬೇಕಾಯ್ತು. ಅದಕ್ಕೆ ಸಕ್ರೆ ಆ್ಯಡ್ ಮಾಡಿ ನೋಡ್ರಿ. ಇವತ್ತ ಫಸ್ಟ್ ಟೈಮ್ ನೀವು ನೋಡ್ಲಿಕ್ಕತ್ತದ್ದು ನಮ್ಮ ಅಡಿಗೆ ಒಳಗೆ ವಿಡಿಯೋದೊಳಗ ಫಸ್ಟ್ ವಿಡಿಯೋ ಅಂತ ಅನ್ಕೋತೀನಿ. ಈಗ ಕಲ್ಲು ಒಳಗೆ ಹೂರ್ಣ ರುಬ್ಕೋತೀನಿ. ಟೇಸ್ಟಿಯಾದ ಹೂರ್ಣ ರೆಡಿ ಆಗ್ತದ. 10 ಅಥವಾ 15 ನಿಮಿಷನ್ಯಾಗ ಹೂರ್ಣ ರೆಡಿಯಾಗಿ ಬರ್ತದ್ರಿ.
ಒರಳೊಳಗೆ ಹೂರ್ಣ ಬಹಳ ಜಲ್ದಿ ಆಗ್ತದ್ರಿ. ಆದ್ರೆ ನಾವು ಅದ್ರೊಳಗೆ ಬಹಳ ಮಂದಿ ಮಾಡಂಗಿಲ್ಲ, ಮಿಕ್ಸಿ ಒಳಗೆ ರುಬ್ಕೋತಾರ, ಅದನ್ನು ಈಸಿ ಆಗ್ತದ. ಬಟ್ ಇಷ್ಟು ಮಾಡಿದ್ಮೇಲೆ ನಾನೇನು ಮಾಡ್ತೀನಿ ರೀ, ಕಟ್ಟಿನ ಸಾರು ಮಾಡಲಿಕ್ಕೆ ಕಟ್ಟಂತೂ ಉಳಿಲಿಲ್ಲ, ಅದಕ್ಕೆ ಕಟ್ಟಿನ ಸಾರಂತೂ ಬೇಕೇ ಬೇಕು. ಹೂರ್ಣಕ್ಕೆ ಹಾಕಿದಾಗೊಮ್ಮೆ ಈಗೇನು ನಾ ಈ ಒರಳು ತೊಳ್ಕೊಂಡಿದ್ದ ನೀರು ಮತ್ತು ಈ ಬ್ಯಾಳಿ ಕಡ್ಲಿ ಬ್ಯಾಳಿ ಮತ್ತು ಬೆಲ್ಲ ಕುದಿಸಿ ಇಟ್ಕೊಂಡಿದ್ದ ಬೊಗೋಣಿನಿ ಅದರಿ ಅದಕ್ಕೂ ಹತ್ತಿರ್ತದ. ಅದನ್ನು ಮತ್ತು ಒಂದು ಸ್ವಲ್ಪ ಹೂರ್ಣ ಹಾಕ್ತೀನಿ ರೀ, ಇದ್ರೊಳಗೆ ಹಾಕಿ ಕುದಿಲಿಕ್ಕೆ ಇಡ್ತೀನಿ. ಹಂಗೆ ಕಟ್ಟಿನ ಸಾರು ಮಾಡಬೇಕಾದ್ರೆ ನಿಮಗೆಲ್ಲ ಗೊತ್ತೇ ಅದ, ಸಾಕಷ್ಟು ಸರಿ ನಾನು ಕೂಡ ಹೇಳಿನಿ, ನೀವು ಕೂಡ ಇದನ್ನು ಮೊದಲೇನೆ ಫಾಲೋ ಮಾಡ್ತಿದ್ರಿ ಅಂತ ಅನ್ಕೋತೀನಿ. ಯಾಕಂದ್ರೆ ಗೊತ್ತಿರ್ಲಾರ್ದವ್ರಿಗೆ ಇರ್ಲಾರ್ದವ್ರಿಗೆ ಮಾಡಲಿಕ್ಕೆ ನಾನು ಕೆಲವೊಂದನ್ನು ನಾನು ಮಾಡೋದನ್ನು ಹೇಳಿರ್ತೀನಿ. ಭಾಳ ಮಂದಿ ಫಾಲೋ ಮಾಡ್ತಾರೆ. ಇದ್ರೊಳಗೆ ಒಂದಿಷ್ಟು ಕಣಕದ ಸಣ್ಣ ಸಣ್ಣ ಉಂಡೆಗಳನ್ನು ಹಾಕ್ಬೇಕ್ರಿ. ಯಾವಾಗಲೂ ಕಟ್ಟಿನ ಸಾರು ಪ್ಲೇನ್ ಆಗಿ ಮಾಡಬಾರ್ದಂತ್ರಿ. ಅದಕ್ಕೆ ಇದ್ರ ಒಳಗೆ ಕಣಕ ಏನು ನಾದ್ಕೊಂಡಿರ್ತೀವಿ ಅವತರದ್ದು ಸಣ್ಣ ಉಂಡೆಗಳನ್ನು ಒಗಿಯೋದ್ರಿ. ಮತ್ತು ಈ ಕಡೆ ಸೈಡ್ ಏನು ಮಾಡ್ಲಿಕ್ಕತ್ತೀನಿ ಅಂತಂತೀರೇನ್ರಿ, ಒಂದು ಸೈಡ್ ಕಟ್ಟಿನ ಸಾರು ಕುದಿಲಿಕ್ಕತ್ತದ, ಇನ್ನ ಒಂದು ಸೈಡ್ ಪುಂಡಿ ಪಲ್ಯ ಹಾಕಿ ನುಚ್ಚು ಮಾಡ್ಲಿಕ್ಕತ್ತೀನಿ ರೀ. ಪುಂಡಿ ಪಲ್ಯ ಆಗಲೇ ಆರಿಸ್ಕೊಂಡಿದ್ದೆ ನೋಡಿರಿ, ಚಂದಾಗಿ ತೊಳ್ಕೊಂಡು ಹಂಗೆ ಇಡ್ತೀನಿ ರೀ. ಒಗ್ಗರಣೆ ಅದು ಏನೂ ಹಾಕಂಗಿಲ್ಲ, ಹಂಗೆ ಇಟ್ಟಿನಿ ರೀ ಬೊಗೋಣಿ ಒಳಗೆ. ಮತ್ತು ಅದರ ಮೇಲೆ ಹಸಿಮೆಣಸಿನ್ಕಾಯಿ ಒಂದು 3-4, ಅದರ ಮೇಲೆ 1 ವಾಟಕ ನುಚ್ಚು, ಜೋಳದ ನುಚ್ಚು ಹಾಕ್ತೀನಿ ರೀ. ಹಾಕಿ ಒಂದು ಅರ್ಧ ವಾಟಕ ನೀರು ಹಾಕಿ ಮುಚ್ಚಿ ಇಟ್ಬಿಡ್ತೀನಿ ರೀ. ಕೈ ಅದು ಏನೂ ಆಡ್ಸಂಗಿಲ್ರಿ, ಮುಚ್ಚಿ ಇಟ್ಬಿಡ್ತೀನಿ ರೀ ಅಷ್ಟೇ. ಆಮೇಲೆ ತಂತ ಆಗ್ತಿರ್ತದದು, ಈ ಕಡೆ ಕಟ್ಟಿನ ಸಾರು ಆಗ್ತಿರ್ತದ. ಈಗ ಇನ್ನೂ ಒಂದು ರುಬ್ಕೋಬೇಕ್ರಿ. ನಾ ಹೆಂಗೂ ಹೂರ್ಣ ಅಂತೂ ರುಬ್ಕೊಂಡ್ವೆ, ಇನ್ನು ನೆಕ್ಸ್ಟ್ ಕಡ್ಲಿಬೇಳೆ ಚಟ್ನಿ ಮತ್ತು ಕಡ್ಲಿಬೇಳೆ ಕೋಸಂಬರಿ ರೆಡಿ ಆಗ್ಬೇಕ್ರಿ. ಮತ್ತು ಇದಕ್ಕೇನದ ಕಟ್ಟಿನ ಸಾರಿಗೆ ಒಂಚೂರು ಹುಣಸೆ ಹಣ್ಣಿನ ಹುಳಿ ಹಾಕ್ಕೊಂಡೆ, ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಬೆಲ್ಲ ಹಾಕ್ಬಿಡ್ತೀನಿ ರೀ. ಇಷ್ಟು ಹಾಕಿ ಕುದಿಲಿಕ್ಕೆ ಇಟ್ಟೆ ಅಂದ್ರೆ ಮುಗಿತ್ರಿ. ಉಪ್ಪು ಹಾಕ್ಬೇಕಾದ್ರೆ ಕಟ್ಟಿನ ಸಾರಿಗೆ ಒಂದ ಹಾಕಂಗಿಲ್ರಿ. ಪುಂಡಿ ಪಲ್ಯ ಮಾಡ್ಲಿಕ್ಕತ್ತೀನಿ, ಅದಕ್ಕೂ ಕೂಡ ಉಪ್ಪು ಒಂಚೂರು ಬೆಲ್ಲ ಹಾಕಿ ಇಟ್ಬಿಡ್ತೀನಿ ರೀ ಸಣ್ಣ ಒಲಿ ಮೇಲೆ. ಈಗೇನದ ಕೋಸಂಬರಿ ಚಟ್ನಿ 2 ಒಮ್ಮೆ ಹಾಕಿನ್ರಿ, ಉಪ್ಪುನು 2ಕ್ಕೂ ಒಮ್ಮೆ ಹಾಕಿನಿ. ಈಗ ಸ್ವಲ್ಪ ಮಾತ್ರ ಚಟ್ನಿ ರೀ, ಯಾಕಂದ್ರೆ ನಾವು 4 ಅವರಿಬ್ರು 6 ಮಂದಿಗೆ ಆಗಷ್ಟು ಅಷ್ಟೇ ರೀ. ಯಾಕಂದ್ರೆ ಈ ಚಟ್ನಿ ಸಂಜೆವರೆಗೂ ಇರಂಗಿಲ್ರಿ, ಅದ್ರ ಸಲುವಾಗಿ ಇಷ್ಟು ಚಟ್ನಿ ಮಾಡಿ ತಕ್ಕೊಂಡೆ. ಇನ್ನು ಉಳಿದು ಅಬಡ್ ಜಬಡ್ ಅಂತೀವಿ ನೋಡ್ರಿ, ಅಂದ್ರೆ ಸ್ವಲ್ಪ ಬಹಳ ಸಣ್ಣನೂ ಮಾಡಬಾರ್ದ್ರಿ, ಇಡೀ ಕಾಳು ಇರಬಾರ್ದು. ಹಂಗೆ ರುಬ್ಕೊಂಡು ಒಂಚೂರು ರುಬ್ಕೊಂಡು ತಕ್ಕೊಂಡ್ಬಿಡ್ತೀನಿ. ಕೋಸಂಬರಿ ರೆಡಿ ಆಗ್ತದ. ಆಮೇಲೆ ಇದಕ್ಕೆ ಒಗ್ಗರಣೆ ಹೆಂಗು ರೆಡಿನೇ ಅದ, ಒಗ್ಗರಣೆ ಹಾಕಿಬಿಡುದು ನೋಡ್ರಿ. ಎಷ್ಟು ಅಡಿಗೆ ಫಾಸ್ಟ್ ಆಗಿಬಿಡ್ತದ್ರಿ, 1/2 ಅಂದಂಗ್ರಿ. ಒಂದು ಕೆಲಸದೊಳಗೆ 2 ಐಟಮ್ಸು ಆಗ್ಬಿಡ್ತಾವ್ರಿ. ನೋಡ್ರಿ 2 ಮುಗಿದ್ರಿ. ಇದು 5 ನಿಮಿಷನಾಗ ಆಯ್ತು ನೋಡ್ರಿ. ಈಗ ನುಚ್ಚು ರೀ, ಕಟಾಂಬ್ಲಿ ಅಂತೀರಿ. ಆ ಕಡೆ ಒಂದೊಂದು ಕಡೆ ಕಟಾಂಬ್ಲಿ ಅಂತಾರ್ರಿ ಇದಕ್ಕೆ. ಪುಂಡಿ ಪಲ್ಯ ಕಟಾಂಬ್ಲಿ ಅಂತಾರ, ಪುಂಡಿ ಪಲ್ಯ ನುಚ್ಚು ಅಂತಾರ. ನಮ್ಮ ಕಡೆ ಪುಂಡಿ ಪಲ್ಯ ನುಚ್ಚೆ ಅಂತಂತೀವ್ರಿ. ಇದು ಇವತ್ತು ಶನಿವಾರ ನೈವೇದ್ಯಕ್ಕೆ ಬಹಳ ಇಷ್ಟವಾದ್ದು ಲಕ್ಷ್ಮೀ ದೇವಿಗೆ, ಹಿಂಗಾಗಿ ಅದನ್ನು ಮಾಡ್ಲಿಕತ್ತೀನಿ ರೀ. ಸಂಪತ್ ಶುಕ್ರವಾರ, ಸಂಪತ್ ಶನಿವಾರ 2 ಅಡಿಗೆ ಒಮ್ಮೆ ನಡೆದಾವ್ ನೋಡ್ರಿ. ಇಬ್ರು ಅಕ್ಕ ತಂಗಿ ಲಕ್ಷ್ಮಿಯರು ಮನೆಗೆ ಬರ್ತಾರ. ಇಬ್ಬರಿಗೂ ಇವತ್ತ ಎಲೆಗಳನ್ನ ಬೇರೆ ಬೇರೆನೆ ಬಡಿಸೋದು. ನೀವು ಕೂಡ ಹಂಗ ಮಾಡೀರಿ ಅಂತ ಅನ್ಕೋತೀನಿ. ಬಟ್ ಏನು ಗ್ಯಾಸ್ ಮೇಲೆ ಒಂದು ಮಾಡ್ಲಿಕತ್ತೀನಿ. ಇಲ್ಲಿ ನೋಡ್ರಿ, ಇದೇನು ಪಡವಲಕಾಯಿ ನಮ್ಮನೆಯವರು ಕಟ್ ಮಾಡಿ ಕೊಟ್ಟಾರ್ರಿ. ಇವತ್ತಿನ ದಿವಸ ಪಡವಲಕಾಯಿ ಭಜಿ ಮತ್ತು ಪಡವಲಕಾಯಿ ಪಳದೆ ರೀ. ಈಗ ನಾ ಪಳದೆ ಮಾಡ್ಲಿಕತ್ತೀನಿ ರೀ. ಭಜಿಗೆ ರೌಂಡ್ ಮಾಡಿ ಹೆಚ್ಚಿಟ್ಕೊಂಡದ ಅವು ಪಳದೆ ಮಾಡ್ಲಿಕತ್ತೀನಿ. ಈ ನೋಡ್ರಿ, ಒಂದಿಷ್ಟು ಮೊಸರು, ಅದರ ಒಳಗೆ ಒಂದಿಷ್ಟು ಕೋತಂಬರಿ, ಹಸಿ ಮೆಣಸಿನಕಾಯಿ ಕುಟ್ಟಿ ಹಾಕೊಂಡೆ 2, ಆಮೇಲೆ ಉಪ್ಪು ಹಾಕಿ ಚಂದಾಗಿ ಮಜ್ಜಿಗೆ ಮಾಡ್ಕೋತೀನಿ ರೀ. ಅದರೊಳಗೆ ಇನ್ನೂ ಒಂದು ಹಾಕೋತೀನಿ, ಜೀರಿಗೆ ಮತ್ತು ಕಡ್ಲಿ ಹಿಟ್ಟು ಅಂದ್ರೆ ನೀವೆಲ್ಲ ಅದಕ್ಕೆ ಬೇಸನ್ ಹಿಟ್ಟು ಅಂತೀರಿ. ಇದನ್ನ ಬೇಸನ್ ಹಿಟ್ಟು ಆ್ಯಡ್ ಮಾಡಿಕೊಂಡು ನಾನು ಚಂದಾಗಿ ಗಟ್ಟಿ ಪಳದೆ ರೆಡಿ ಮಾಡ್ತೀನಿ ನೋಡ್ರಿ. ಈಗ ಒಂಚೂರು ಒಂದು 5 ನಿಮಿಷ ಮಜ್ಜಿಗೆ ಕಟ್ಟಿಯೋದ್ರಿ. ಎಲ್ಲಾನು ಆ್ಯಡ್ ಮಾಡಿ ಮಜ್ಜಿಗೆ ಕಟ್ಟದ್ ಬಿಡೋದ್ರಿ. ಗಟ್ಟಿ ಮಜ್ಜಿಗೆ ಬರ್ತಾವ್ರಿ. ಅವನ್ನೇನದ ಒಗ್ಗರಣೆ ಹಾಕಿಬಿಡೋದು ನೋಡ್ರಿ. ಒಗ್ಗರಣೆ ಒಳಗೆ ಫಸ್ಟ್ ಒಗ್ಗರಣೆ ಹಾಕಿ ಅದರ ಒಳಗೆ ಪಡವಲಕಾಯಿಯನ್ನು ನಾವು ಕಟ್ ಮಾಡಿ ಇಟ್ಕೊಂಡೇವಲ್ರಿ, ಚಂದಾಗಿ ತಾಳಿಸ್ಕೋಬೇಕ್ರಿ. ಚಂದಾಗಿ ತಾಳಿಸ್ಕೊಂಡ್ಮೇಲೆ ಇದನ್ನ ಆ್ಯಡ್ ಮಾಡಿ ಒಂದು ಕುದಿ ಕುದ್ಮೇಲೆ ಇಳಿಸ್ಬಿಡುದು ನೋಡ್ರಿ. ಮಸ್ತ್ ಟೇಸ್ಟಿಯಾದ ಪಳದೆ ರೆಡಿ ಆಗ್ತದ್ರಿ.
ಪಡವಲಕಾಯಿ ಪಳದಿ ನೋಡ್ರಿ ಮಾಡೋದು ಬಹಳ ಕಡಿಮೆ ರೀ. ಅದು ಈ ಶ್ರಾವಣ ಮಾಸದೊಳಗ ಅದು ಶನಿವಾರ ನೆನಪಾಗ್ತದ್ರಿ ಎಲ್ಲರಿಗೂ. ಖರೆ ಪಡವಲಕಾಯಿ ಒಳಗ ಪಡವಲಕಾಯಿ ಅಂದ ತಕ್ಷಣನೇ ಎಲ್ರಿಗೂ ನೆನಪಾಗೋದು ಬರೇ ಬಜಿ ಒಂದರಿ. ಅದ್ರೊಳಗೂ ಸಾಕಷ್ಟು ಐಟಮ್ ಮಾಡ್ಬೋದ್ರಿ. ಈಗೇನದ ಒಂದ್ ಸೈಡ್ ಪುರಿ, ಆ ಕಡೆ ಪಡವಲಕಾಯಿ ಪಳದಿ ಅಂತೂ ಕುದಿಲಿಕತ್ತದ್ರಿ. ಒಂದ್ ಸೈಡ್ ಪೂರಿ ಮತ್ತ ಕಡುಬು, ಆಮೇಲೆ ಲಾಸ್ಟಿಗೆ ಬುರುಬುರಿ ಅಂತ ಕರಿತೀವ್ರಿ. ನೀವು ಬಜ್ಜಿ ಅಂತೀರೋ ಏನೋ, ಬುರುಬುರಿ ಅಂತೀವಿ. ಪಡವಲಕಾಯಿ ಬುರುಬುರಿ ಇಳಿತಾವ್ರಿ. ಈಗ ಬಹಳ ಮಾಡಂಗಿಲ್ರಿ, ಒಂದು 10-12 ಅಷ್ಟೇ ರೀ. ಸಾಯಂಕಾಲ ಉಳಿದ್ರು ನಡೀತದ, ಬಿಟ್ಟರು ನಡೀತದ. ಅಡಿಗೆ ಭಾಳ ಇರ್ತದಲ್ರಿ, ಅಷ್ಟು ಅಡಿಗೆ ಊಟಕ್ಕೆ ಯಾರಿಗೂ ಹೋಗಂಗಿಲ್ಲ. ಯಾಕಂದ್ರೆ ಈಗಂತೂ ಶ್ರಾವಣ ಮಾಸನಾಗ 2 ದಿವಸಕ್ಕೊಮ್ಮೆ ಹೂರ್ಣಕ್ಕೆ ಹಾಕೋದು ಮತ್ತೆ ಎಣ್ಣೆ ಐಟಮ್ಸ್ ಭಾಳ ಇರ್ತಾವ್ರಿ. ಹಿಂಗಾಗಿ ಯಾರು ಅಷ್ಟೊಂದು ತಿನ್ನಂಗಿಲ್ಲ ಅಂದ್ರೂ ಇಷ್ಟು ಮಾಡ್ತಿರಲ್ರಿ ಮೇಡಮ್ ಅಂತೀರೇನ್ರಿ. ಒಂದು ಹೊತ್ತಿಗೆ ಬೇಕಲ್ರಿ. ಮತ್ತೆ ಈಗ ಡಬ್ಬಿಗೂ ಕಟ್ಕೊಂಡು ಹೋಗ್ಲಿಕ್ಕೆ ಬೇಕ್ರಿ, ಮತ್ತೆ ಇಲ್ಲಿ ಊಟಕ್ಕೂ ಬೇಕು. ಹಿಂಗಾಗಿ 2 ಹೊತ್ತಿಗೆ ಸಾಯಂಕಾಲ ರಾತ್ರಿ ನಮ್ಗೆ ಉಳಿದ್ರು ನಡೀತದ, ಬಿಟ್ಟರು ನಡೀತದ್ರಿ. ಟಿಫಿನ್ ಇರ್ತದ. ನೋಡ್ರಿ, ಈಗ ಒಂದಿಷ್ಟು ಪೂರಿ ಅದು ಕಡುಬು, ಆಮೇಲೆ ಪಡವಲಕಾಯಿ ಬುರುಬುರಿ ಒಂದು ಮಾಡಿ ತೆಗೆದು ಬಿಡ್ತೀನಿ ರೀ. ನೋಡ್ರಿ, ಇಷ್ಟೆಲ್ಲ ಅಡಿಗೆ ರೆಡಿ ಆಯ್ತು. ಆಕ್ಚುಲಿ ಇನ್ನೂ ಇದ್ರೊಳಗ್ರಿ ಇವತ್ತ ಚಕ್ಲಿ ಉಂಡಿ ಎಲ್ಲ ಬಹಳ ಬೇಕಾಗಿದ್ದು ರೀ. ಮತ್ ನಾ ಇನ್ನೂ ಒಂದ್ ಮಾಡೇನ್ರಿ ಕಡಬೊಳಗ, ಮತ್ತ ಕೊಬ್ಬರಿ ಬೆಲ್ಲದ ಕಡುಬು ಒಂದ್ ಮಾಡೇನ್ರಿ, ಹೂರ್ಣದ ಕಡುಬು ಒಂದ್ 2 ಮಾಡೇನ್ರಿ. ಮತ್ತ ಕಾಬಾಳಿ ಎಲಿ ನಮಗ ಎಷ್ಟು ಹೆಲ್ಪ್ ಆಗ್ತಾವಂದ್ರಿ. ಖರೆ ಹೇಳ್ತೀನಿ ನಿಮ್ ಮುಂದ, ಎಲಿ ನಮಗ್ ನಿನ್ನೆ ನೆನಪ ಇಲ್ರಿ, ಮಳಿ ಹತ್ತಿ ಬಿಟ್ಟಿತ್ತಲ್ರಿ. ಹಿಂಗಾಗಿ ಎಲಿ ತರ್ಲಿಕ್ಕೆ ನೆನಪಿಲ್ಲ. ಇವತ್ತೇನದ ಕಾಬಾಳಿ ಎಲಿ ಬಹಳ ಹೆಲ್ಪ್ ಅದು. ಅದರೊಳಗೆ ನಾನು ನೈವೇದ್ಯ ಬಡಿಸೀನ್ರಿ. ನಿನ್ನೆ ಶುಕ್ರವಾರದ್ದು ಒಂದು ನೈವೇದ್ಯ, ಶನಿವಾರದ್ದು ಒಂದು ನೈವೇದ್ಯ ರೀ. ಇಷ್ಟದ ನೋಡ್ರಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಹ್ಯಾಂಗ್ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತೆ ನಿನ್ನೆ ಅಂತೂ 2 ಹಾಡ ಅಪ್ಲೋಡ್ ಮಾಡೀನ್ರಿ. ಹೂರ್ಣದ ನೈವೇದ್ಯ ಇವತ್ತ ಹೂರ್ಣಕ್ಕೆ ಹಾಕಿದ್ದೆ. ಆ್ಯಕ್ಚುಲಿ ನಿನ್ನೆ ಮತ್ತು ಏಕಾದಶಿ ಬಂದಿರಲಿಲ್ಲ ಅಂದ್ರೆ ನಿನ್ನೆ ಹೂರ್ಣಕ್ಕೆ ಹಾಕಿ ಹೂರ್ಣದ ಆರತಿ ಇರ್ತಿತ್ತು. ಮತ್ತು ಏಕಾದಶಿ ನಿನ್ನೆ ಬಂದದ್ರಿಂದ ನಿನ್ನೇನದ ಕೊಬ್ಬರಿ ಬೆಲ್ಲದ ಆರತಿ ಆಯಿತು. ಮತ್ತು ಇದು ಮುತ್ತೈದೆಗೆ ಸೀರೆ, ಇಲ್ಲೇನದ ನಮ್ಮ ಮಹಾಲಕ್ಷ್ಮೀ ದೇವಿದು ಸೀರೆ ಉಡ್ಸೀನ್ರಿ. ನೋಡ್ರಿ ಚಂದದ. ಈ ಸರಿ ಡಿಫ್ರೆಂಟ್ ಸಾರಿ ತೊಗೊಂಡಿನಿ. ಲಕ್ಷ್ಮೀ ದೇವಿಗೆ ತಗೊಂಡು ಉಡಿಸಿ ಮುಂದೆ ನಾವು ಉಟ್ಕೊಳ್ಳೋದು.
ನೋಡ್ರಿ ಲಕ್ಷ್ಮೀ ದೇವಿ ಅಲಂಕಾರ ಹೆಂಗಾಗ್ಯದ. ನೀವು ಎಲ್ಲ ಮಸ್ತ್ ಪೂಜೆ ಮಾಡಿದ್ರಿ. ನಾವೆಲ್ಲ ನಮ್ಮ ಫ್ರೆಂಡ್ಸ್ದು ಎಲ್ಲ ನಿನ್ನೆ ಸ್ಟೇಟಸ್ ಎಲ್ಲ ಇಟ್ಟಿರ್ತಾರ ನೋಡ್ದೆ. ಬಹಳ ಚಂದ ಪೂಜೆ ಆಗಿರ್ತದ ನೋಡ್ರಿ. ನಾನು ಇವತ್ತು ದ್ವಾದಶಿ ಅಲ್ರಿ, ದ್ವಾದಶಿಗೆ ಬಟ್ಲದೊಳಗೆ ಅಂದ್ರೆ 2 ಹೋದ್ ಸರಿನೇ ಹೇಳಿನಿ, ನಾನು ನಿಮಗೆ ತೋರಿಸಿದ್ದಿಲ್ಲ. ಕೊಬ್ಬರಿ ಬಟ್ಲದೊಳಗೆ ಒಂದ್ರೊಳಗೆ ಅರಿಶಿನ ಒಂದ್ರೊಳಗೆ ಕುಂಕುಮ ತುಂಬಿ ಅದನ್ನ ಕೊಟ್ಟಿರ್ತೀನಿ. ಹಂಗ ದೀಪ ಮತ್ತು ಬಳಿ, ಎಲಿ ಅಡಿಕೆ, ದಕ್ಷಿಣೆ, ಎಲಿ ಅಡಿಕೆ ಕೊಟ್ಟು ದಕ್ಷಿಣೆ ಕೊಡೋದು ಮರಿಬೇಡ್ರಿ. ಎಲಿ ಕೊಡ್ಬೇಕಾದ್ರೆ 2, 5, 11 ಹಂಗೆ ಹೆಚ್ಚು ಹೆಚ್ಚು ಕೊಡ್ಬೇಕ್ರಿ. ಬಾಲ ಮುತ್ತ ಇದೆ ನೋಡಿಲ್ಲ, ರೀತಿ ಚಂದಾಗಿದೆಯಾ ರೀತಿ, ಮಸ್ತ್ ಮಸ್ತ್ ಚಂದಾಗಿ. ಬಳಿ ಇಟ್ಕೋರ ಅದು ರೊಕ್ಕ ಕೊಟ್ಟಿಲ್ಲ, ಬಳಿ ಇಟ್ಟು ಇದ್ರಾಗ ಇಟ್ಕೊಟ್ಬಿಡ್ತೀನಿ. ನಿಮಗೆ ಒಳಗ ಹಾಕ್ಬಿಡ್ತೇನೆ. ಇಲ್ಲ, ಒಳಗೆ ಮೇಲೆ ಇಟ್ಕೊಡ್ತೀನಿ, ಒಳಗೆ ಹಾಕ್ಬಾರ್ದು. ಮತ್ತೆ ನೀವು ನಾವೇ ಖಾಲಿ ಮಾಡಿಕೊಟ್ಬಿಡಕ್ಕಂತ. ಹೌದಾ? ನಾನೇ ಇಡ್ತೀನಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.